ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ ಮುಗೀತು, ವಿಚಾರಣೆ ಒಂದು ಹಂತಕ್ಕೆ ಬಂದಿದೆ. ವಾರಕ್ಕೆ 4-5 ದಿನ ಟ್ರಯಲ್ಸ್ ನಡೀತಾ ಇದೆ. ದರ್ಶನ್ ಇದರಲ್ಲಿ ಪಾತ್ರ ಎಷ್ಟು, ಅವ್ರ ಪಾತ್ರ ಇದೆಯಾ ಇಲ್ವಾ, ಅವರು ಇನ್ನೋಸೆಂಟ್ ಅಂತ ಒಂದು ನಿರ್ಧಾರಕ್ಕೆ ಕೋರ್ಟ್ ಬರೋ ಮುಂಚೆ ದರ್ಶನ್ ಕೇಸ್ನಲ್ಲಿ ಅವರ ಅಭಿಮಾನಿಗಳೇ ಮತ್ತೊಂದು ಎಡವಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇದೀಗ ಈ ಮೂವರು ಬೆದರಿಕೆ ಹಾಕಿದವ್ರನ್ನ ಕಾಮಾಕ್ಷಿ ಪಾಳ್ಯ ಪೊಲೀಸ್ನವರು ಹೆಡಮುರಿ ಕಟ್ಟಿರೋದು. ಸ್ಯಾಂಡಲ್ವುಡ್ನ ಹೈ ಪ್ರೊಫೈಲ್ ಕೇಸ್ನಲ್ಲಿ ನಟನನ್ನು ಬಚಾವ್ ಮಾಡಲಿಕ್ಕೆ ಇಂಥದ್ದೆಲ್ಲ ಬೆದರಿಕೆ ಕರೆಗಳನ್ನು ಮಾಡಲಾಗ್ತಾ ಇದೆಯಾ ಅನ್ನೋ ಅನುಮಾನಗಳು ಕೋರ್ಟ್ ಗಮನಕ್ಕೆ ಬರುವಂತೆ ಎಡವಟ್ಟನ್ನು ಮಾಡಿಕೊಂಡು ಈ ಕೇಸ್ನಲ್ಲಿ ದರ್ಶನ್ ವಕೀಲರಿಗೆ ಇನ್ನಷ್ಟು ಟೆನ್ಷನನ್ನು ತಂದಿಟ್ಬಿಟ್ಟಿದ್ದಾರೆ. ಸ್ನೇಹಿತರೆ, ಈ ಕೇಸ್ನಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ಗಂಭೀರವಾದಂಥ ಆರೋಪ ಆರಂಭದಲ್ಲಿ ಕೇಳಿಬಂದಿದ್ದು. ನ್ಯಾಯಾಧೀಶರ ಎದುರೇ ಸಾಕ್ಷಿಯೊಬ್ಬರು ನನಗೆ ಬೆದರಿಕೆ ಇದೆ ಅಂತ ಅಳಲನ್ನು ತೋಡ್ಕೊಳ್ತಾರೆ. ಇದೀಗ ಆ ರೀತಿ ಬೆದರಿಕೆ ಹಾಕಿದ್ದು ದರ್ಶನ್ ಫ್ಯಾನ್ಸ್ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಸಾಕ್ಷಿಗೆ ಬೆದರಿಕೆ ಹಾಕಿದ್ದಂಥ ದರ್ಶನ್ನ ಮೂವರು ಫ್ಯಾನ್ಸ್ಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯ ಠಾಣೆ ಪೊಲೀಸ್ನವರು ಮೂವರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಡಿ ಕಂಪನಿ ಅನ್ನೋ ದರ್ಶನ್ ಅಭಿಮಾನಿಗಳ ಸಂಘದ 2 ಸದಸ್ಯರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಬಂಧಿತರನ್ನ ವೇಣು, ಸುಹಾಸ್ ಮತ್ತು ಪುನೀತ್ ಅಂತ ಹೇಳಿ ಗುರುತಿಸಲಾಗಿದೆ. ಬಂಧಿತ ಮೂವರು ಆರೋಪಿಗಳು ಡಿ ಕಂಪನಿ ಅನ್ನೋ ದರ್ಶನ್ ಅಭಿಮಾನಿ ಸಂಘಟನೆಯ ಸದಸ್ಯರಾಗಿದ್ದು ತುಮಕೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯವರು ಅಂತ ಗೊತ್ತಾಗಿರೋದು. ಸಾಕ್ಷಿಗೆ ಈ ಮೂವರು ಬೆದರಿಕೆ ಹಾಕಿದ್ದೇನೋ ಅನ್ನೋದನ್ನ ಆರಂಭದಲ್ಲಿ ತಿಳಿಸಿ ಈಗ ಪೊಲೀಸರ ಮುಂದೆ ಅವರೆಲ್ಲ ಹೇಳಿಕೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳ ಬಗ್ಗೆ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಸಾಕ್ಷ್ಯಾಧಾರ ಕೋರ್ಟ್ ಮುಂದೆ ಹೇಳಿದ್ದು ಆರೋಪಿಗಳನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ನುವಂತೆ ಸಾಕ್ಷಿಗೆ ಹೇಳಿದರು. ಬಾರ್ ಬಳಿ ಇರ್ತಕ್ಕಂಥ CCTV ಫೂಟೇಜ್ನು ಕೂಡ ಪೊಲೀಸ್ನವ್ರು ಎತ್ಕೊಂಡು ಹೋದರು ಅಂತ ಕಿಡ್ನ್ಯಾಪ್ ಮಾಡಿದಂಥ ಆರೋಪಿಗಳನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಸಾಕ್ಷಿದಾರನಿಗೆ, ಸಂದೀಪ್ ಅನ್ನೋ ಸಾಕ್ಷಿದಾರನಿಗೆ ಈ ಮೂವರು ಕೂಡ ಬೆದರಿಕೆ ಹಾಕಿದರು. ಪೊಲೀಸರ ಮಹಜರ್ನಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತೆಲ್ಲ ಹೇಳಿಕೊಟ್ಟಿದ್ರಂತೆ. ನೋಡಿ, ಕಾಮಾಕ್ಷಿ ಪಾಳ್ಯ ಪೊಲೀಸರಿಂದ ಆರೋಪಿಗಳ ವಿಚಾರಣೆ ನಡೀತಾ ಇದೆ. ವೇಣು, ಸುಹಾಸ್ ಮತ್ತು ಪುನೀತ್ ಈ ಮೂವರು ಸೇರಿಕೊಂಡು ತುಮಕೂರಿನ ಸಂದೀಪ್ ಅನ್ನೋನಿಗೆ ಬೆದರಿಕೆ ಹಾಕಿದರು. ಈ ಬೆದರಿಕೆ ಹಿಂದೆ ಯಾರಾದರೂ ಇದ್ದಾರಾ ಅಂತ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಬೆದರಿಕೆ ಹಾಕುವಂತೆ ಯಾರಾದರೂ ನಿಮಗೆ ಹೇಳಿದ್ರಾ ಅನ್ನೋ ಸಂಬಂಧವಾಗಿಯೂ ಕೂಡ ಕಾಮಾಕ್ಷಿ ಪಾಳ್ಯ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹಣದ ಆಮಿಷಕ್ಕೊಳಗಾಗಿ ಹೀಗೆ ನೀವೇನಾದರೂ ಮಾಡಿದ್ರಾ ಅನ್ನೋ ಆ್ಯಂಗಲ್ನಲ್ಲೂ ಕೂಡ ವಿಚಾರಣೆ ನಡೀತಾ ಇದೆ. ರಾತ್ರಿಯವರೆಗೂ ಕೂಡ ಮೂವರು ಆರೋಪಿಗಳ ವಿಚಾರಣೆಯನ್ನು ನಡೆಸಿದ್ದು, ವಿಚಾರಣೆ ವೇಳೆ ಬಾಸ್ ಮೇಲಿನ ಅಭಿಮಾನಕ್ಕೆ ಈ ರೀತಿಯಾಗಿ ಮಾಡಿಬಿಟ್ವಿ ಅಂತ ಆರೋಪಿಗಳು ಹೇಳ್ತಾ ಇರೋದು. ಬಾಸ್ ಈಗ ಜೈಲಿನಲ್ಲಿ ಇರೋದನ್ನು ನಮಗೆ ನೋಡಲಿಕ್ಕೆ ಆಗ್ತಾಯಿಲ್ಲ, ಹೀಗಾಗಿ ಕಾಲ್ ಮಾಡಿರೋದಾಗಿ ಆರೋಪಿಗಳು ಕೂಡ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಮೂವರು ಆರೋಪಿಗಳ ಮೊಬೈಲ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ಈ ಡಿ ಕಂಪನಿ ಸದಸ್ಯರು ಅನ್ನೋದು ಗೊತ್ತಾಗಿದೆ. ಸಾಕ್ಷಿಯ ನಂಬರ್ ಬೇರೆ ಯಾವುದಾದ್ರೂ ಗ್ರೂಪ್ಗೆ ಹಾಕಿಬಿಟ್ಟಿದ್ದಾರಾ ಅಂದರೆ ಈ ದರ್ಶನ್ ಫ್ಯಾನ್ಸ್ಗಳು ಅತಿಯಾದಂಥ ಅಭಿಮಾನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ನಮ್ಮ ಇಡೀ ಕರ್ನಾಟಕದಲ್ಲಿ ಆ ಥರದ ಒಬ್ಬ ನಟನಿಗಿರ್ತಕ್ಕಂಥ ಫ್ಯಾನ್ಸ್ ಕ್ರೇಜ್ ಬೇರೊಬ್ಬ ನಟನಿಗೆ ಇಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅದನ್ನು ನಾವು ಕೆಲವೊಬ್ಬರು ದರ್ಶನ್ ಅವ್ರನ್ನ ಹೆದರಾಕೊಂಡವ್ರಿಗೆ ದರ್ಶನ್ ಅಭಿಮಾನಿಗಳು ಯಾವ ರೀತಿಯ ಕಾಟ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಿಮಗೆಲ್ರಿಗೂ ಕೂಡ ಪ್ರತ್ಯಕ್ಷ ದರ್ಶನವಾಗಿ ಉಳಿದಿದೆ. ಹಾಗಾಗಿ ಈಗ ಈ ಸಂದೀಪ್ ಅನ್ನೋ ಸಾಕ್ಷಿದಾರ ಏನಿದ್ದಾನೆ, ಆತನ ನಂಬರನ್ನು ಬೇರೆ ಕಡೆ ಎಲ್ಲಾದರೂ ಗ್ರೂಪ್ಗೆ ಶೇರ್ ಮಾಡಿಬಿಟ್ಟಿದ್ರೆ ಆತನ ಖಾಸಗಿ ಜೀವನ ಇನ್ನೂ ಕೂಡ ಭೀಕರವಾಗಿಬಿಡುತ್ತೆ. ಯಾಕೆಂದರೆ ಆತ ಕೋರ್ಟ್ ಮುಂದೆ ಹೋಗಿ ಒಪ್ಕೊಂಡ್ಬಿಟ್ಟಿದ್ದಾನೆ, ನನಗೆ ಈ ರೀತಿಯಾದಂಥ ಬೆದರಿಕೆ ಕರೆಗಳೆಲ್ಲವೂ ಕೂಡ ಬರ್ತಾ ಇದೆ ಅಂತ. ಹಾಗಾಗಿ ಆ ನಂಬರ್ನ ಬೇರೆ ಗ್ರೂಪ್ಗೆ ಏನಾದರೂ ಹಾಕಿದ್ದೀರಾ ಅಂತಲೂ ಕೂಡ ಪೊಲೀಸ್ನವರು ತನಿಖೆ ನಡೆಸ್ತಾ ಇದ್ದಾರೆ. ಸಾಕ್ಷಿಯ ಬೆದರಿಕೆ ಬಗ್ಗೆ ಯಾವುದಾದ್ರೂ ಗ್ರೂಪ್ನಲ್ಲಿ ಚರ್ಚೆ ಮಾಡಿದ್ದೀರಾ, ಬೆದರಿಕೆ ಹಾಕುವಂತೆ ಯಾರಾದರೂ ನಿಮಗೆ ಸೂಚನೆ ಕೊಟ್ಟಿದ್ರಾ, ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸ್ನವರು ತನಿಖೆಯನ್ನು ಮುಂದುವರೆಸಿರೋದು. ಸಾಕ್ಷಿ ಬೆದರಿಕೆ ಪ್ರಕರಣವನ್ನು ಪೊಲೀಸ್ನವರು ತುಂಬ ಸೀರಿಯಸ್ ಆಗಿ ತಗೊಂಡೇ ತನಿಖೆ ನಡೆಸ್ತಾ ಇದ್ದಾರೆ ಕಾಮಾಕ್ಷಿ ಪಾಳ್ಯ ಪೊಲೀಸ್ನವರು. ಆದರೆ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ನೋಡಿ, ಸಂದೀಪ್ ಕೋರ್ಟ್ ಮುಂದೆ ಒಪ್ಕೊಳ್ಬೇಕಾದ್ರೆ ಕೋರ್ಟ್ ಖಂಡಾತುಂಡವಾಗಿ ಹೇಳಿಬಿಡ್ತು, ತಕ್ಷಣ ಈತನಿಗೆ ಭದ್ರತೆಯನ್ನು ಕೊಡಿ, ಪೊಲೀಸ್ನವರು ಅದಕ್ಕೆಲ್ಲವೂ ಕೂಡ ರೆಸ್ಪಾನ್ಸಿಬಿಲಿಟಿ ಪೊಲೀಸ್ನವರೇ ಆಗ್ತಾರೆ ಅಂತ ಎಲ್ಲವೂ ಕೂಡ ಹೇಳಿದ್ದೆ. ಯಾಕೆಂದರೆ ಹೈ ಪ್ರೊಫೈಲ್ ಕೇಸ್, ಈ ಥರದ ಬೆದರಿಕೆಗಳು ಬರಬಾರ್ದು, ಮುಂದೆ ಈ ಥರ ಸಾಕ್ಷಿ ನುಡಿಯೋರಿಗೂ ಕೂಡ ಒಂದು ಧೈರ್ಯ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಕೂಡ ಅಭಿಪ್ರಾಯವನ್ನು ಪಟ್ಟಿತ್ತು. ಆದರೆ ಈ ದರ್ಶನ್ ಅಭಿಮಾನಿಗಳಾದಂಥ ಪುನೀತ್, ಸುಹಾಸ್ ಮತ್ತು ಈ ವೇಣು ಮೂವರು ಸೇರಿ ಬಾರ್ ಒಂದರಲ್ಲಿ ಕೆಲಸ ಮಾಡ್ತಾಯಿದ್ದಂಥ ಸಂದೀಪ್ನಲ್ಲಿ ಮಾತುಕತೆ ಮಾಡೋ ನೆಪದಲ್ಲಿ ಹೊರ ಕರೆಸ್ಕೊಂಡಿದ್ದರಂತೆ. ಸ್ವತಃ ಸುಹಾಸ್ ಹೋಗಿ ಸಂದೀಪ್ನನ್ನು ಕರೆದುಕೊಂಡು ಬಂದು ಕಾರ್ನಲ್ಲಿ ಕೂರಿಸ್ಕೊಂಡಿದ್ದಂತೆ. ನಂತರ ಮೂವರು ಸೇರಿ ದರ್ಶನ್ ವಿರುದ್ಧ ಯಾವುದೇ ಸಾಕ್ಷ್ಯವನ್ನು ಹೇಳದಂತೆ ತಾಕೀತು ಕೂಡ ಮಾಡಿದ್ದಾರೆ. ಆದರೆ ಹೈ ಪ್ರೊಫೈಲ್ ಕೇಸ್ ಆಗಿದ್ದರಿಂದ ಅವರ ಮಾತಿಗೆ ಸಂದೀಪ್ ನಿರಾಕರಣೆ ಮಾಡಿದ್ದಾನೆ. ಆಗ ಸಂದೀಪ್ಗೆ ಜೀವ ಬೆದರಿಕೆಯನ್ನು ಹಾಕಲಾಯಿತು. ನಂತರ ವಾಟ್ಸಪ್ ಕಾಲ್ಗಳ ಮುಖಾಂತರವಾಗಿ ಈ ರೀತಿಯಾಗಿ ಬೆದರಿಕೆಯನ್ನು ಹಾಕ್ತಾ ಬರ್ತಾ ಇದ್ದಾರೆ. ಅದಾದಮೇಲೆ ಈತ ನೇರವಾಗಿ ಕೋರ್ಟ್ ಮುಂದೆ ಬಂದು ಇರತಕ್ಕಂಥ ಬೆದರಿಕೆ ಕರೆಗಳ ಬಗ್ಗೆ ಹೇಳಿದ್ದು.
ಅದಾದಮೇಲೆ ಈಗ ಕೋರ್ಟ್ ಅದೇ ರೀತಿಯಾದಂಥ ರಕ್ಷಣೆಯನ್ನು ಕೂಡ ಒದಗಿಸ್ತಾ ಇರೋದು. ಈಗ ಕಾಮಾಕ್ಷಿ ಪಾಳ್ಯ ಪೊಲೀಸ್ನವರು ಕೂಡ ಆ ಬೆದರಿಸಿದವ್ರನ್ನ ಈಗ ಅರೆಸ್ಟ್ ಕೂಡ ಮಾಡಲಾಗಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಈ 3 ಆರೋಪಿಗಳಲ್ಲಿ ಪುನೀತ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹೇಳ್ಬಿಡ್ತೀನಿ, ಸ್ವಲ್ಪ ಇಂಟ್ರೆಸ್ಟಿಂಗ್. ಯಾಕೆಂದರೆ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಬೆಂಗಳೂರಿನ ಪಟ್ಟಣಗೆರೆ ಶೆಡ್ನಲ್ಲಿ ಆತನ ಜೀವನ ತೆಗೆದ ನಂತರ ಆತನ ಮೃತದೇಹವನ್ನು ರಾಜಕಾಲುವೆಗೆ ಎಸಲಿಕ್ಕೆ ಬಳಸಿದ್ದು ಒಂದು ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರ್. ನಿಮಗೆ ಗೊತ್ತಿದೆ, ಆ ಕಾರಿನ ಮಾಲೀಕನೇ ಈಗ ಬಂಧಿತನಾಗಿರ್ತಕ್ಕಂಥ ಈ ಪುನೀತ್. ಈತ ಪ್ರಕರಣದ ಪ್ರಮುಖ ಸಾಕ್ಷಿಗಳಲ್ಲಿ ಒಬ್ಬ. ಪೊಲೀಸ್ನವರು ಈತನ ಸ್ಕಾರ್ಪಿಯೋ ಕಾರನ್ನು ಈಗಾಗಲೇ ಜಪ್ತಿ ಕೂಡ ಮಾಡಿದ್ದಾರೆ. ಯಾವಾಗ ಪೊಲೀಸ್ನವರು ಪುನೀತ್ನನ್ನು ಸಾಕ್ಷಿಯನ್ನಾಗಿ ಪರಿಗಣಿಸಿದ್ರೋ ಆತ ಕಾನೂನಿನ ಪರವಾಗಿ ನಿಲ್ಲಬೇಕಾಗಿತ್ತು. ಆದರೆ ನಟ ದರ್ಶನ್ ಮೇಲಿರ್ತಕ್ಕಂಥ ಅಂಧಾಭಿಮಾನದಿಂದ ಪುನೀತ್ ಈಗ ದಾರಿ ತಪ್ಪಿಟ್ಟಿದ್ದಾನೆ. ಪ್ರಕರಣದ ಮತ್ತೊಬ್ಬ ಸಾಕ್ಷಿಯಾದಂಥ ಸಂದೀಪ್ ಅನ್ನೋರನ್ನೇ ಬೆದರಿಸಲಿಕ್ಕೆ ದರ್ಶನ್ ವಿರುದ್ಧ ಸಾಕ್ಷಿ ಹೇಳದಂತೆ ತಡೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಅಂದರೆ ಸ್ವತಃ ಸಾಕ್ಷಿಯಾಗಿದ್ದಂಥ ಪುನೀತ್ ಸಾಕ್ಷಿನಾಶಕ್ಕೆ ಕೈ ಹಾಕಿ ವಿಟ್ನೆಸ್ ಟ್ಯಾಂಪರಿಂಗ್ ಮಾಡಿ ಈಗ ತಾನೇ ಆರೋಪಿಯಾಗಿ ಕಂಬಿ ಎಣಿಸುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಈ ಪುನೀತ್ ಕೇವಲ ಕಾರು ಮಾಲೀಕ ಮಾತ್ರ ಅಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ದರ್ಶನ್ ಪರವಾಗಿ ಭಾರೀ ಪ್ರಚಾರ ನೀಡ್ತಕ್ಕಂಥ ಡಿ ಕಂಪನಿ ಅನ್ನೋ ಫ್ಯಾನ್ ಪೇಜ್ನ ಅಡ್ಮಿನ್ ಕೂಡ ಆಗಿದ್ದ. ಈ ಪೇಜ್ ಮುಖಾಂತರವಾಗಿ ದರ್ಶನ್ ಅವರ ಅಭಿಮಾನಿಗಳನ್ನು ಸಂಘಟಿಸೋದು, ಇದೇ ಪ್ರೀತಿ ಅಭಿಮಾನ ದರ್ಶನ್ ಮೇಲಿನ ಅಪಾರವಾದಂಥ ಅಕ್ಕರೆ ಈತನನ್ನು ಈಗ ಸಂಕಷ್ಟಕ್ಕೆ ದೂಡಿದೆ. ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದಂಥ ಸಂಗತಿಯೊಂದಿದೆ. ಯಾಕೆಂದರೆ ದರ್ಶನ್ ಈ ಕೇಸ್ನಲ್ಲಿ ಅವ್ರ ಪಾತ್ರ ಎಷ್ಟಿದೆ ಏನು ಅದು ಪಕ್ಕಕ್ಕೆ ಹೇಳೋಣ. ಅವರ ಅಭಿಮಾನಿಗಳೆಲ್ಲರೂ ಕೂಡ ಸೇರಿಕೊಂಡು ಅವ್ರ ಮೇಲಿರ್ತಕ್ಕಂಥ ಅಪಾರವಾದಂಥ ಅಭಿಮಾನ, ನಂಬಿಕೆ, ವಿಶ್ವಾಸ ಈ ಥರದೊಂದು ಕೃತ್ಯವನ್ನು ಎಸಗುವಂತೆ ಮಾಡ್ತಾ ಅದನ್ನು ಕೂಡ ನಾವು ಚರ್ಚೆ ಮಾಡಬೇಕಾಗತ್ತೆ. ಯಾವಾಗ ದರ್ಶನ್ ಕೇಸ್ನಲ್ಲಿ ಎಲ್ಲರೂ ಕೂಡ ಬೇಲ್ ತೆಗೆದುಕೊಂಡು ಹೊರಗೆ ಬಂದರು ಆರೋಪಿ ಸ್ಥಾನದಲ್ಲಿ, ಮಾಧ್ಯಮಗಳಿರಲಿ, ಬೇರೆ ಸುದ್ದಿ ಮಾಧ್ಯಮಗಳು, ಪತ್ರಿಕೆಗಳು ಎಲ್ಲವೂ ಕೂಡ ದರ್ಶನ್ ಅವರಿಂದ ಅವರ ಅಭಿಮಾನಿಗಳ ಲೈಫು ಬೀದಿಗೆ ಬಂತು ಅನ್ನೋ ಥರದಲ್ಲಿ ಚರ್ಚೆಗಳಾಯಿತು. ಆದರೆ ನೀವು ಬಹಳ ಗಮನಿಸಬೇಕು, ಇದೇ ದರ್ಶನ್ ಬರ್ಡೇಗೆ ಅವರೆಲ್ಲರೂ ಕೂಡ ಹೋಗಿ ಅನಾಥಾಶ್ರಮಗಳಿಗೆ, ಸ್ಕೂಲ್ಗಳಿಗೆ ಹೋಗಿ ಸ್ವೀಟ್ ಹಂಚಿದ್ದು, ಸೆಲೆಬ್ರೇಟ್ ಮಾಡಿದ್ದು. ಆದರೆ ನಾವೆಲ್ಲೂ ಕೂಡ ದರ್ಶನ ಬಿಟ್ಟು ಕೊಡೋದೇ ಇಲ್ಲ ಅನ್ನೋ ಥರದಲ್ಲಿ ಅವ್ರು ಗಟ್ಟಿಯಾಗಿ ನಿಂತ್ಕೊಂಡಿರೋದು. ಈಗಲೂ ಕೂಡ ಅವರೆಲ್ಲರೂ ಕೂಡ ಜೈಲು ಪಾಲಾಗಿದ್ದು, ಅವ್ರ ಕುಟುಂಬದವರು ಬಹಳ ಹತ್ತಿದ್ದು, ಅವರ ಆಟೋ ಸೀಸ್ಗಳಾಗಿದ್ದು, ದುಡಿಮೆ ನಿಂತು ಹೋಗಿದ್ದು, ಏನೇ ಆಗಿರ್ಬೋದು, ಅವರು ಹೊರಗೆ ಬಂದ ಮೇಲೂ ಕೂಡ ಮತ್ತೆ ದರ್ಶನ್ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದನ್ನು ಗಮನಿಸಿದಾಗ ಯಾವ ಮಟ್ಟಿಗಿನ ಪ್ರೀತಿ ಇದು, ಇದಕ್ಕೆ ಏನು ಹೇಳಬೇಕು, ನೋ ವರ್ಡ್ಸ್, ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಈಗಲೂ ಕೂಡ ಈಗ ಸಹಿತನೂ ಕೂಡ ನೋಡಿ ದರ್ಶನ್ ಪರವಾಗಿ ಸಾಕ್ಷಿದಾರರು ಕೂಡ ತೆರೆ ಮರೆಯಲ್ಲಿ ಕೆಲಸ ಮಾಡ್ತಾ ಇರೋದು. ಕಾನೂನಾತ್ಮಕವಾಗಿ ಇದನ್ನು ನಾವು ವಿರೋಧಿಸಬೇಕಾಗತ್ತೆ. ಆದರೆ ಯಾಕೆ ಇಷ್ಟೊಂದು ಅಪಾರವಾದಂಥ ಅಭಿಮಾನ, ಅದು ಲೆಕ್ಕಕ್ಕೆ ಸಿಗದಂಥ ಅಭಿಮಾನ ಯಾಕೆ ಅನ್ನೋದು ಗೊತ್ತಾಗೋದಿಲ್ಲ. ನೋಡಿ ಈಗಾಗಲೇ ದರ್ಶನ್ ಅಭಿಮಾನಿಗಳು ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾ ಇರೋದು ನಟನಿಗೊಂದು ದೊಡ್ಡ ಹಿನ್ನಡೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಕೂಡ ಈ ಕೇಸ್ನ ಪ್ರಮುಖ ಕೊಂಡಿಯಾಗಿದ್ದಂಥ ಸ್ಕಾರ್ಪಿಯೋ ಮಾಲೀಕನೇ ಸಾಕ್ಷ್ಯನಾಶಕ್ಕೆ ಯತ್ನ ಮಾಡಿರೋದು ಮುಂಬರೋ ದಿನಗಳಲ್ಲಿ ದರ್ಶನ್ಗೆ ಕೋರ್ಟ್ನಲ್ಲಿ ಜಾಮೀನು ಸಿಗದಂತೆ ಮಾಡಬಹುದು, ಸಾಕ್ಷಿಗಳನ್ನು ಪ್ರಭಾವಿಸುವ ಸಾಧ್ಯತೆ ಇರುತ್ತೆ ಅನ್ನೋ ಪೊಲೀಸರ ವಾದಕ್ಕೆ ಈ ಘಟನೆ ಒಂದು ದೊಡ್ಡ ಪುಷ್ಟಿಯನ್ನು ಕೊಡ್ತಾ ಇದೆ. ನಿಮಗೆ ರೇಣುಕಾಸ್ವಾಮಿ ಕೃತ್ಯದ ನಂತರ ಆತನ ಶವವನ್ನು RR ನಗರದ ಶೆಡ್ನಿಂದ ಕಾಮಾಕ್ಷಿ ಪಾಳ್ಯದ ಚರಂಡಿಗೆ ಸಾಗಿಸ್ಲಿಕ್ಕೆ ಬಳಸಲಾಗಿದ್ದಂಥ SUV ಕಾರಿನ ಮಾಲೀಕ ಪುನೀತ್. ಪೊಲೀಸರು ಈ ಹಿಂದೆ ಕಾರನ್ನ ವಶಪಡಿಸ್ಕೊಂಡು ಪುನೀತ್ನನ್ನು ಆರೋಪಿ ಮಾಡದೆ ಸಾಕ್ಷಿಯನ್ನಾಗಿ ಮಾಡ್ಕೊಂಬಿಟ್ಟಿದ್ರು. ಈಗ ಅದೇ ಸಾಕ್ಷಿ ಉಲ್ಟಾ ಹೊಡೆದವು ಚಿತ್ರದುರ್ಗದ ಮತ್ತೊಬ್ಬ ಪ್ರಮುಖ ಸಾಕ್ಷಿಯಾದಂಥ ಸಂದೀಪ್ ಎಂಬಾತನಿಗೆ ಬೆದರಿಕೆ ಹಾಕಲಿಕ್ಕೆ ಸುಹಾಸ್ ಮತ್ತು ವೇಣು ಜೊತೆ ಕೈ ಜೋಡಿಸಿರೋದು. ರೇಣುಕಾಸ್ವಾಮಿ ಕೃತ್ಯದ ಪ್ರಕರಣದ ಪ್ರಮುಖ ಸಾಕ್ಷಿಗೆ ನಟ ದರ್ಶನ್ ಅವರ ಅಭಿಮಾನಿಗಳು ಬೆದರಿಕೆ ಹಾಕಿರುವ ಮತ್ತು ಬಂಧನವಾಗಿರ್ತಕ್ಕಂಥ ಹೊಸ ಬೆಳವಣಿಗೆ ಏನಿದೆ, ದರ್ಶನ್ಗೆ ಕಾನೂನಾತ್ಮಕವಾಗಿ ಅತ್ಯಂತ ಕಠಿಣ ಪರಿಸ್ಥಿತಿಯನ್ನು ತಂದೊಡ್ಡಬಹುದು. ಈಗಾಗಲೇ ಸುಪ್ರೀಂ ಕೋರ್ಟ್ನಿಂದ ಬೇಲ್ ರದ್ದಾಗಿ ಜೈಲು ಸೇರಿರ್ತಕ್ಕಂಥ ದರ್ಶನ್ ಈ ಹೊಸ ಸಾಕ್ಷ್ಯನಾಶದ ಯತ್ನ ಭವಿಷ್ಯದಲ್ಲಿ ಚೇತರಿಸಿಕೊಳ್ಳಲಾಗದಷ್ಟು ದೊಡ್ಡ ಕಾನೂನು ಆಘಾತಗಳನ್ನು ನೀಡೋ ಸಾಧ್ಯತೆ ಇದೆ. ಭವಿಷ್ಯದಲ್ಲಿ ಜಾಮೀನು ಸಿಗೋದು ಅಸಾಧ್ಯವಾಗಬಹುದು. ಯಾಕೆಂದರೆ ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪಿಗೆ ಜಾಮೀನು ನೀಡಬೇಕಾದ್ರೆ ಕೋರ್ಟ್ ಪ್ರಮುಖವಾಗಿ ಗಮನಿಸೋದೆ ಆರೋಪಿಗೆ ಹೊರ ಬಂದರೆ ಸಾಕ್ಷ್ಯನಾಶ ಮಾಡ್ತಾನ ಅಥವಾ ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಾನ ಅನ್ನೋದು. ಈ ಹಿಂದೆ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಪ್ರಭಾವ ಮತ್ತು ಅಪಾರ ಅಭಿಮಾನಿ ಬಳಗ ಸಾಕ್ಷಿಗಳಿಗೆ ಬೆದರಿಕೆ ಇರತಕ್ಕಂಥ ಸಾಧ್ಯತೆಯನ್ನು ಉಲ್ಲೇಖಿಸಿಯೇ ಬೇಲ್ ರದ್ದುಗೊಳಿಸಿತ್ತು. ಈಗ ಅವರದ್ದೇ ಫ್ಯಾನ್ ಪೇಜ್ ಅಡ್ಮಿನ್ ಮತ್ತು ಅಭಿಮಾನಿಗಳು ಪ್ರಮುಖ ಸಾಕ್ಷಿ ಸಂದೀಪ್ಗೆ ನೇರ ಪ್ರಾಣ ಬೆದರಿಕೆ ಹಾಕಿ ಸಿಕ್ಕಿಬಿದ್ದಿರೋದು. ಇದರಿಂದಾಗಿ ದರ್ಶನ್ ಪರ ವಕೀಲರು ಇನ್ನು ಮುಂದೆ ನ್ಯಾಯಾಲಯದಲ್ಲಿ ನನ್ನ ಕಕ್ಷಿದಾರರಿಂದ ಸಾಕ್ಷಿಗಳಿಗೆ ಯಾವುದೇ ತೊಂದರೆ ಇಲ್ಲ ಅನ್ನೋ ವಾದಿಸುವ ಅರ್ಹತೆಯನ್ನೇ ಸಂಪೂರ್ಣವಾಗಿ ಕಳೆದುಕೊಳ್ತಾರೆ. ಕೋರ್ಟ್ನ ನಿಲುವು ಮತ್ತು ದೋಷಾರೋಪಣೆ ಪ್ರಬಲವಾಗ್ತಾ ಹೋಗುತ್ತೆ. ಕೋರ್ಟ್ ವಾರ್ನಿಂಗ್ ಕೊಟ್ಟುಬಿಟ್ಟಿದೆ. ವಿಚಾರಣೆ ನಡೆಸ್ತಾ ಇರ್ತಕ್ಕಂಥ 59ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಈಗಾಗಲೇ ಈ ಸಾಕ್ಷಿ ಬೆದರಿಕೆ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಕಟುವಾದಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ.
ಅಭಿಮಾನಿಗಳು ಮಾಡಿರ್ತಕ್ಕಂಥ ಈ ಕೃತ್ಯದ ಹಿಂದೆ ಜೈಲಿನಿಂದಲೇ ಯಾರಾದರೂ ಸೂಚನೆ ನೀಡಿದಾರಾ ಅನ್ನೋ ಬಗ್ಗೆ ಪೊಲೀಸ್ನವರು ಕೂಡ ತನಿಖೆ ತೀವ್ರಗೊಳಿಸಿದರೆ ಅದು ದರ್ಶನ್ ಮೇಲಿರ್ತಕ್ಕಂಥ ಸಂಚು. ನಿಮಗೆ ಈ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂದರೆ IPC ಸೆಕ್ಷನ್ 120B ಪ್ರಕಾರ ಆರೋಪಕ್ಕೆ ಮತ್ತಷ್ಟು ಬಲವಾದಂಥ ಪುರಾವೆಯಾಗಿ ಪರಿಣಮಿಸಿಬಿಡುತ್ತೆ. ಜೈಲಿನಲ್ಲಿ ಮತ್ತಷ್ಟು ಬಿಗಿಯಾಗಲಿರ್ತಕ್ಕಂಥ ಕಾನೂನು, ನೋ ರಿಲ್ಯಾಕ್ಸೇಷನ್, VIP ಸವಲತ್ತುಗಳಿಗೆ ಬ್ರೇಕ್ ಬೀಳುತ್ತೆ. ಸುಪ್ರೀಂ ಕೋರ್ಟ್ ಈಗಾಗಲೇ ದರ್ಶನ್ಗೆ ಯಾವುದೇ ರೀತಿಯಾದಂಥ VIP ಟ್ರೀಟ್ಮೆಂಟ್ ಕೊಡಬಾರ್ದು ಅಂತ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದೆ. ಈಗ ಹೊರಗಡೆ ಸಾಕ್ಷಿಗಳಿಗೆ ಬೆದರಿಕೆ ಹೋಗಿರೋದ್ರಿಂದ ದರ್ಶನ್ಗೆ ಜೈಲಿನಲ್ಲಿ ಯಾರಾದರೂ ಭೇಟಿ ಆಗ್ತಾಯಿದ್ರೆ, ಮುಲಾಖಾತು ಮಾಡ್ತಾಯಿದ್ರೆ, ಯಾರ ಜೊತೆ ಮಾತನಾಡ್ತಾ ಇದ್ದರೆ ಜೈಲು ಅಧಿಕಾರಿಗಳು ಮತ್ತು CCTV ಮುಖಾಂತರವಾಗಿ ಕಣ್ಗಾವಲು ಮತ್ತಷ್ಟು ಕಠಿಣವಾಗುತ್ತೆ. ಇದು ಅವರ ದೈನಂದಿನ ಜೈಲು ವಾಸವನ್ನು ಇನ್ನಷ್ಟು ದುಸ್ತರಗೊಳಿಸುತ್ತೆ. ಪ್ರಮುಖ ಸಾಕ್ಷಿ ಉಲ್ಟಾ ಹೊಡೆದಿರೋದು, ನಿಮಗೆ ಸ್ವತಃ ಸಾಕ್ಷಿಯೇ ಕ್ರಿಮಿನಲ್. ಬಂಧಿತ ಪುನೀತ್ ರೇಣುಕಾಸ್ವಾಮಿ ಶವವನ್ನು ಸಾಗಿಸ್ಲಿಕ್ಕೆ ಬಳಸಿದಂಥ USV ಕಾರಿನ ಮಾಲೀಕ ಈ ಮುಂಚೆ ಕೇಸ್ನ ಪ್ರಮುಖ ಸಾಕ್ಷಿಯಾಗಿದ್ದ. ಈಗ ಅವನೇ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡ್ತಾ ಇರೋದ್ರಿಂದ ತನ್ನದೇ ಪರವಾಗಿದ್ದಂಥ ಸಾಕ್ಷಿಗಳನ್ನು ಉಳಿಸ್ಕೊಳ್ಳಿಕ್ಕೆ ದರ್ಶನ್ ಕಡೆಯವರು ಇಂಥ ಕಾನೂನು ಬಾಹಿರ ದಾರಿಗಳನ್ನು ತುಳಿತಾ ಇದ್ದಾರೆ ಅನ್ನೋ ಮೆಸೇಜ್ ಪಾಸ್ ಆಗಿಬಿಟ್ರೆ ನ್ಯಾಯಾಧೀಶರ ಮುಂದೆ ಇಡೀ ಕೇಸ್ನಲ್ಲಿ ದರ್ಶನ್ ಪರ ವಾದಗಳು ತೀರಾ ದುರ್ಬಲಗೊಳ್ತವೆ. ಸ್ನೇಹಿತರೆ, ಮಾಧ್ಯಮಗಳ ಹೈಪ್ ಮತ್ತು ಸಾರ್ವಜನಿಕ ಚರ್ಚೆಗಳು ಏನೇ ಇರಲಿ, ಕಾನೂನಿನ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬ ಆರೋಪಿಗೂ ತನ್ನನ್ನು ತಾನು ನಿರ್ದೋಷಿ ಅಂತ ಸಾಬೀತಿಸಿಕೊಳ್ಳೋ ಪೂರ್ಣ ಹಕ್ಕಿದೆ. ದರ್ಶನ್ ಪರ ವಕೀಲರು ಮತ್ತು ಕೋರ್ಟ್ ಮುಂದೆ ಇಡ್ತಿರೋ ವಾದಗಳು ಕೂಡ ಅಷ್ಟೇ ತಾರ್ಕಿಕವಾಗಿದ್ದಾವೆ. ಆದರೆ ಜೈಲಿನಲ್ಲಿರೋ ದರ್ಶನ್ಗೂ ಹೊರಗಡೆ ಅಭಿಮಾನಿಗಳು ಆವೇಶದಿಂದ ಮಾಡ್ತಾ ಇರ್ತಕ್ಕಂಥ ಸಾಕ್ಷಿ ಬೆದರಿಕೆಯ ಕೃತ್ಯಕ್ಕೂ ಯಾವುದೇ ಡೈರೆಕ್ಟ್ ಲಿಂಕ್ ಇಲ್ಲ ಅನ್ನೋದು ದರ್ಶನ್ ಪರ ತಂಡದ ಪ್ರಮುಖ ವಾದ. ಅಷ್ಟೇ ಅಲ್ಲ, ಈ ಕೇಸ್ನಲ್ಲಿ ನೂರಾರು ಸಾಕ್ಷಿಗಳಿದ್ದಾವೆ. ತನಿಖೆ ವಿಚಾರಣೆ ಅತ್ಯಂತ ವಿಳಂಬವಾಗ್ತಾ ಇದೆ. ಸುದೀರ್ಘ ಕಾಲ ಜೈಲಿನಲ್ಲಿ ಇಟ್ಟಿರೋದು ವ್ಯಕ್ತಿಯ ಸ್ವಾತಂತ್ರ್ಯದ ಹರಣ ಅಂತಲೇ ದರ್ಶನ್ ಪರ ವಕೀಲರು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದಾರೆ. ಕೆಲವು ಸಾಂದರ್ಭಿಕ ಸಾಕ್ಷಿಗಳನ್ನ ಇಟ್ಕೊಂಡು ಅವ್ರನ್ನ ಅಪರಾಧಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನ್ಯಾಯಾಲಯವೇ ತೀರ್ಪು ನೀಡಬೇಕು ಅನ್ನೋದು ದರ್ಶನ್ ಅಭಿಮಾನಿಗಳ ಮತ್ತು ಅವರ ಕಾನೂನು ತಂಡದ ಗಟ್ಟಿ ನಂಬಿಕೆ. ಹಾಗಾದರೆ ಕೋರ್ಟ್ ವಿಚಾರವಾಗಿ ದರ್ಶನ್ಗೆ ಜಾಮೀನು ಸಿಗೋ ವಿಚಾರವಾಗಿ ಕೋರ್ಟ್ ಹೇಗೆ ಅಭಿಪ್ರಾಯ ಪಡುತ್ತೆ? ಚಾರ್ಜ್ ಶೀಟ್ಗೆ ದರ್ಶನ್ ಪರ ವಕೀಲರು ಹೇಗೆ ಕೌಂಟ್ರ್ ಕೊಡ್ತಾರೆ? ಈಗಾಗಿರ್ತಕ್ಕಂಥ ಘಟನೆಗೆ ಸಂಬಂಧಪಟ್ಟ ಹಾಗೆ ದರ್ಶನ್ ಪರ ವಕೀಲರು, ಹೊಸ ವಕೀಲರು ಹೇಗೆ ಡಿಫೆಂಡ್ ಮಾಡ್ತಾರೆ, ಇವೆಲ್ಲವೂ ಕೂಡ ಕಾದು ನೋಡಬೇಕಾಗತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.